ಇವತ್ತಿನ ಕೇಂದ್ರ ಸರ್ಕಾರದ 26-27ನೇ ವರ್ಷದ ಆಯವ್ಯಯವನ್ನು ಕೇಂದ್ರದ ಹಣಕಾಸು ಸಚಿವರು ಮಂಡನೆಯನ್ನು ಮಾಡಿದ್ದಾರೆ. ಇವತ್ತಿನ ಒಂದು ಬಜೆಟ್ಟು ವಿಶೇಷವಾಗಿ ನಾನು ಕರ್ನಾಟಕದ ಬಗ್ಗೆ ಹೇಳ್ತಕ್ಕಂಥದ್ದು, ರಾಜ್ಯ ಸರ್ಕಾರ ಪದೇ ಪದೇ 14ನೇ ಹಣಕಾಸು ಆಯೋಗದ ಹಂಚಿಕೆ ಏನಿತ್ತು, ಅದರಲ್ಲಿ 15ನೇ ಹಣಕಾಸು ಆಯೋಗದಲ್ಲಿ ನಮ್ಮ ಹಂಚಿಕೆಯನ್ನು ಕಡಿತ ಮಾಡಿದರು ಅಂತಕ್ಕಂಥದ್ದನ್ನು ಏನು ಹೇಳ್ತಾಯಿದ್ರು ಡಿವ್ಯಾಲ್ಯೂಷನ್ ಅಮೌಂಟ್ನಲ್ಲಿ. ಇವತ್ತು ರಾಜ್ಯ ಸರ್ಕಾರದ ಬೇಡಿಕೆಗೆ ಕಳೆದ 15ನೇ ಹಣಕಾಸು ಆಯೋಗದಲ್ಲಿದ್ದಂಥ 3.67 ಡಿವ್ಯಾಲ್ಯೂಷನ್ ಅಮೌಂಟ್ನ ಪರ್ಸೆಂಟೇಜ್ನಲ್ಲಿ ಈ ಬಾರಿ ಅದನ್ನು 4.17ಕ್ಕೆ ಏರಿಕೆ ಮಾಡ್ತಕ್ಕಂಥದ್ರ ಮುಖಾಂತರ ಸುಮಾರು 63,000 ಕೋಟಿ ರೂಪಾಯಿಗಳು ದೊರಕತಕ್ಕಂಥದ್ದು ಡಿವ್ಯಾಲ್ಯೂಷನ್ನ ಒಂದು ಸೆಕ್ಟರ್ನಲ್ಲಿ. ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರದ ಈ ಟೀಕೆಗಳಿಗೆ ಉತ್ತರ ಕೊಟ್ಟಿದ್ದಾರೆ. ಅದಷ್ಟೆಲ್ಲ ಇವತ್ತಿನ ಬಜೆಟ್ನಲ್ಲಿ ವಿಶೇಷವಾಗಿ ತೆಂಗು ಬೆಳೆಗಾರರ ಸಮಸ್ಯೆಯನ್ನು ನಾವೇನು ನೋಡ್ತಾ ಇದ್ದೇವೆ. ಹಲವಾರು ರೀತಿಯ ರೋಗದಲ್ಲಿ ಇವತ್ತು ತೆಂಗು ಬೆಳೆಗಾರರು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ತೆಂಗು ಬೆಳೆಗಾರರಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ದಕ್ಕೆ ಇವತ್ತು ಹಲವಾರು ಘೋಷಣೆಗಳನ್ನೇನು ಮಾಡಿದ್ದಾರೆ. ತೆಂಗು ಬೆಳೆಗಾರರ ಜೊತೆಗೆ ಇವತ್ತು ಕೊಕ್ಕೋ ಬೆಳೆಯತಕ್ಕಂಥದ್ದಕ್ಕೆ ಮತ್ತು ಕ್ಯಾಶ್ಯೂನಟ್ ಬೆಳೆಯತಕ್ಕಂಥ ವಿಷಯದಲ್ಲೂ ಪ್ರೋತ್ಸಾಹವನ್ನು ಕೊಡ್ತಕ್ಕಂಥ ಕೆಲವು ಯೋಜನೆಗಳನ್ನು ಘೋಷಣೆ ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಇವತ್ತು ಹೈದರಾಬಾದ್ ಬೆಂಗಳೂರು ಚೆನ್ನೈ ನಡುವೆ ಎಕ್ಸ್ಪ್ರೆಸ್ ರೈಲಿನ ಸಂಚಾರಕ್ಕೂ ಈ ಒಂದು ಬಜೆಟ್ನಲ್ಲಿ ಒಂದು ಘೋಷಣೆಯನ್ನು ಮಾಡಿದ್ದಾರೆ. ಹೀಗೆ ಕರ್ನಾಟಕದ ವಿಷಯದಲ್ಲಿ ಏನು ಕೆಲವು ಕೊರತೆಗಳಿತ್ತು, ಅದನ್ನು ಈ ಬಜೆಟ್ನಲ್ಲಿ ಆ ಕೊರತೆಗಳನ್ನು ನೀಗಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಕೇಂದ್ರ ಸರ್ಕಾರದ 13ನೇ ಬಜೆಟ್ ಅನ್ನು ಮಂಡಿಸಿದ್ದಾರೆ. ಈ ಬಜೆಟ್ ಬಹಳ ನಿರಾಶಾದಾಯಕ, ದೂರದೃಷ್ಟಿ ಇಲ್ಲದ, ಬರೀ ಹೇಳಿಕೆಗಳಿಂದ ಕೂಡಿರ್ತಕ್ಕಂಥ, ಕರ್ನಾಟಕಕ್ಕೆ ಏನೇನು ಕೊಟ್ಟಿಲ್ಲ. ಅಷ್ಟೇ ಅಲ್ಲ, ಕರ್ನಾಟಕ ಒಂದೇ ಇಲ್ಲ, ದಕ್ಷಿಣ ಕರ್ನಾಟಕಕ್ಕೂ ಏನು, ದಕ್ಷಿಣ ಭಾರತಕ್ಕೆ ಏನೂ ಕೊಟ್ಟಿಲ್ಲ. ಕರ್ನಾಟಕಕ್ಕೆ ಏನು ಕೊಟ್ಟಿದ್ದಾರೆ? ಸೋಂಪು ಕೊಟ್ಟಿದ್ದಾರೆ. ಕರ್ನಾಟಕಕ್ಕೆ ಕೊಟ್ಟಿರ್ತಕ್ಕಂಥ ಬಜೆಟ್ ಸೋಂಪು. ಎರಡು ಬಹಳ ಪ್ರಮುಖವಾಗಿ ಹೇಳಿರ್ತಕ್ಕಂಥದ್ದು. ಒಂದು, ಬೆಂಗಳೂರು ಟು ಹೈದರಾಬಾದ್, ಬೆಂಗಳೂರು ಟು ಚೆನ್ನೈ 5 ವರ್ಷದಲ್ಲಿ ಬೆಂಗಳೂರು ಟು ಚೆನ್ನೈ, ಬೆಂಗಳೂರು ಟು ಹೈದರಾಬಾದ್, ಬೆಂಗಳೂರು ಟು ಹೈದರಾಬಾದ್, ಬೆಂಗಳೂರು ಟು ಚೆನ್ನೈ. ಹೈ ಸ್ಪೀಡ್ ರೈಲ್ ಹೇಳಿದ್ದಾರೆ. ಹೈ ಸ್ಪೀಡ್ ರೈಲ್ ಅದು 5 ವರ್ಷದಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದರಿಂದ ಕರ್ನಾಟಕ ಏನು ಉಪಯೋಗ ಆಗಲ್ಲ. ಇಲ್ಲ ಹೈದರಾಬಾದ್ ಇದೆ. ಇದರಿಂದ ಏನಾಗತ್ತಪ್ಪ ಅಂತಂದ್ರೆ ನಮಗಿಂತ ಹೆಚ್ಚಾಗಿ ಅನುಕೂಲ ಆಗುತ್ತೆ. ಹೈದರಾಬಾದು, ಆಂಧ್ರ, ತಮಿಳುನಾಡು ಜಾಸ್ತಿ ಇರ್ತದೆ. ನಾವು ಏನ್ ಬಯಸಿದ್ವು ಅಂತಂದ್ರೆ, ನಮಗ್ ಬೇಕಾಗಿದ್ದು ಏನಪ್ಪ ಅಂತಂದ್ರೆ ಬೆಂಗಳೂರು ಟು ಮುಂಬೈ, ಬೆಂಗಳೂರು ಟು ಮಂಗಳೂರು, ಬೆಂಗಳೂರು ಟು ಪುಣೆ. ನಮಗ್ ಬೇಕಾಗಿದ್ದದ್ದು
ಹೈ ಸ್ಪೀಡ್ ಟ್ರೈನ್ಗಳು ಬೇಕಾಗಿದ್ದು ನಮಗೆ. ಬೆಂಗಳೂರು ಟು ಪುಣೆ, ಬೆಂಗಳೂರು ಟು ಮಹಾರಾಷ್ಟ್ರ ಮುಂಬೈ, ಬೆಂಗಳೂರು ಟು ಮಂಗಳೂರು ಮಂಡಿಸಿದ್ದಾರೆ. ಅದರಲ್ಲಿ ಯಾವುದೇ ತರದ್ದು ವಿಷನ್, ಡೈರೆಕ್ಷನ್ ಮತ್ತೆ ಅಲೋಕೇಶನ್ ನಮಗೆ ನೋಡಕ್ ಬರಲಿಲ್ಲ. ಅದು ಬಜೆಟ್ ಅಂದ್ರೆ ವಿಷನ್ ಇರಬೇಕು, ಡೈರೆಕ್ಷನ್ ಫಾರ್ ದಿ ಎಕಾನಮಿ ಇರಬೇಕು, ಇನ್ವೆಸ್ಟ್ಮೆಂಟ್ ಯಾವ ತರ ಬರುತ್ತೆ ಅದು ಇರಬೇಕು, ಎಂಪ್ಲಾಯ್ಮೆಂಟ್ ಗ್ರೋತ್ ಯಾವ ತರ ಇರುತ್ತೆ ಅದು ಇರಬೇಕು, ಎಕನಾಮಿಕ್ ಗ್ರೋತ್ ಯಾವ ತರ ಇರುತ್ತೆ ಅದು ಇರಬೇಕು, ಇಂಡಸ್ಟ್ರಿಯಲ್ ಪ್ರೊಡಕ್ಷನ್, ಅಗ್ರಿಕಲ್ಚರಲ್ ಪ್ರೊಡಕ್ಷನ್, ಎಕ್ಸ್ಪೋರ್ಟ್ಸ್ ಹೆಚ್ಚಾಗಬೇಕು. ಇವೆಲ್ಲ ಅದರಲ್ಲಿ ಔಟ್ಲೇ ಆಗಬೇಕು. ನಾವು ಕಾಯ್ತಾ ಇದ್ದೀವಿ ಇವಾಗ ಔಟ್ಲೇ ಆಗುತ್ತೆ, ಇವಾಗ ಡೈರೆಕ್ಷನ್ ಇರುತ್ತೆ, ಇವಾಗ ಒಂದು ವಿಷನ್ ಬರುತ್ತೆ ಅಂದ್ಬಿಟ್ಟು. ಮೇರ್ ರೆಟ್ರಿಕ್ ಇತ್ತು, ಹಾಲೋ ಸ್ಲೋಗನ್ಸ್ ಇದ್ದವು, ಹೊಸ ಸ್ಕೀಮ್ಸ್ ಅನೌನ್ಸ್ ಮಾಡಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆದರೆ ಎಲ್ಲೂ ಕೂಡ ಟ್ರಾನ್ಸ್ಪರೆನ್ಸಿ ಇರಲಿಲ್ಲ. ಯಾವ ಸೆಕ್ಟರಿಗೆ ಎಷ್ಟು ಅಲೋಕೇಶನ್ ಇದೆ, ಯಾವ ಸೆಕ್ಟರಿಗೆ ಎಷ್ಟು ಡೈರೆಕ್ಷನ್ ಇದೆ ಅಂದ್ಬಿಟ್ಟು. ಇವಾಗ ಕಂಡು ಬರ್ತಾ ಇರೋದು ಏನಂದ್ರೆ ನಮ್ಮ ಎಕ್ಸ್ಪೋರ್ಟ್ಸ್ ಹೆಚ್ಚಾಗಲ್ಲ, ಇಂಪೋರ್ಟ್ಸ್ ಹೆಚ್ಚಾಗುತ್ತೆ. ಇನ್ವೆಸ್ಟ್ಮೆಂಟ್ ಎಲ್ಲಿಂದ ಬರ್ತಾ ಇದೆ ಅದ್ರ ಬಗ್ಗೆ ಏನು ಅದರಲ್ಲಿ ಚರ್ಚೆ ಇಲ್ಲ. ಮನ್ರೇಗಾ ಬಗ್ಗೆ ಅದರಲ್ಲಿ ಏನು ಮೆನ್ಷನ್ ಮಾಡಿಲ್ಲ ಅವರು. ಆಮೇಲೆ ಹೈಯರ್ ಎಜುಕೇಶನ್ಗೆ ಅಫೋರ್ಡಬಲ್ ಮಾಡೋದು ಅದರಲ್ಲಿ ಎಲ್ಲೂ ಮೆನ್ಷನ್ ಮಾಡಿಲ್ಲ. ಸ್ಕೂಲ್ ಎಜುಕೇಶನ್ ಕ್ವಾಲಿಟಿ ಯಾವ ಥರ ಇಂಪ್ರೂವ್ ಮಾಡಬೇಕು ಅದರಲ್ಲಿ ಯಾವ ಥರದ್ದು ಅದರಲ್ಲಿ ಮೆನ್ಷನ್ ಇಲ್ಲ. ಹೋಲಿಸ್ಟಿಕಲಿ ನಾವು ನೋಡಿದ್ರೆ ಬಹಳ ಬೋರಿಂಗ್ ಬಜೆಟ್ ಆಗಿತ್ತು, ಡೈರೆಕ್ಷನ್ಲೆಸ್ ಇತ್ತು, ಲ್ಯಾಕ್ ಲಸ್ಟರ್ ಆಗಿತ್ತು. ಅದರಲ್ಲಿ ಯಾವುದೇ ತರದ್ದು ನಮಗೆ ಎಕನಾಮಿಕ್ ಗ್ರೋತ್ ಆಗುತ್ತೆ ಅಂದ್ಬಿಟ್ಟು ಅನಿಸ್ಲಿಲ್ಲ. ಯಾಕಂದ್ರೆ ಲಾಸ್ಟ್ ಇಯರ್ ನಾವು ನೋಡಿದಾಗ ಬೇರೆ ಬೇರೆ ಕಡೆ ವಾರ್ಸ್ ಆಗಿದ್ದಾವೆ, ಎಕನಾಮಿಕ್ ಕನ್ಫ್ಯೂಷನ್ ಆಗಿದೆ ವರ್ಲ್ಡ್ ವೈಡ್. ಆಮೇಲೆ ಟ್ಯಾರಿಫ್ ರೆಜಿಮ್ ಅಮೆರಿಕಾದಿಂದ ಅದು ಆಗ್ತಾ ಇರೋದು. ಸೊ ನಾವು ಕೋರ್ಸ್ ಕರೆಕ್ಷನ್ ಹೆಂಗ್ ಮಾಡ್ಕೋಬೇಕು, ನಮ್ಮ ಎಕನಾಮಿಕ್ ಗ್ರೋತ್ ಹೆಂಗ್ ಮಾಡ್ಕೋಬೇಕು, ರೂರಲ್ ಎಕನಾಮಿಕ್ ಯಾವ ತರ ನಾವು ನಮ್ಮ ಗ್ರೋತ್ ಮಾಡೋದಕ್ಕೆ ಯಾವ ತರ ಅದಕ್ಕೆ ಮೆಷರ್ಸ್ ತಗೋಬೇಕು, ಇದರಲ್ಲಿ ಯಾವುದು ಕಂಡು ಬರಲಿಲ್ಲ. ಸ್ಪೆಷಲಿ ನಾನು ಕರ್ನಾಟಕ ಬಗ್ಗೆ ಹೇಳಬೇಕಾದ್ರೆ ಇಷ್ಟೊಂದು ಸಂಸದರು ಬಿಜೆಪಿಯಿಂದ ಕರ್ನಾಟಕದಿಂದ ಲೋಕಸಭಾದಲ್ಲಿ ಇದ್ದಾರೆ, ರಾಜ್ಯಸಭಾದಲ್ಲಿ ಇದ್ದಾರೆ ಬಿಜೆಪಿದಿಂದ. ಅವ್ರು ಒತ್ತಾಯ ಮಾಡಿ ಕರ್ನಾಟಕಕ್ಕೆ ಆಲ್ರೆಡಿ ಏನು ಪ್ರಾಮಿಸ್ ಮಾಡಿದ್ರು ಅದರಲ್ಲಿ ಮಾಡಿಸ್ಕೋಬೇಕಾಗಿತ್ತು. ರೈಲ್ವೇಸ್ ಆಗಲಿ, ಅದರಲ್ಲಿ ಏಮ್ಸ್ ರಾಯಚೂರಿಗೆ ನಾವು ಕೇಳಿದ್ದೀವಿ. ನಾವು ಒಂದು ಇದಕ್ಕೆ ಬಳ್ಳಾರಿಗೆ ಒಂದು ನಿಮಾನ್ಸ್ ಕೇಳಿದ್ದೀವಿ. ಸುಮಾರು ಪ್ರಾಜೆಕ್ಟ್ಸ್ ನಾವು ಕೇಳಿದ್ದೀವಿ. ರೇಲ್ ಕನೆಕ್ಟಿವಿಟಿ ಬಗ್ಗೆ ನಾವು ಸುಮಾರು ಮಾತಾಡಿದ್ದೀವಿ. ಬಿಜೆಪಿ ಲೀಡರ್ಸು ಏನೇನೋ ಪ್ರಾಮಿಸ್ ಮಾಡಿದ್ರು. ಆದರೆ ಈ ಬಜೆಟ್ ಅಲ್ಲಿ ಒಂದು ಅಂಶ ಕೂಡ ಕರ್ನಾಟಕ ಬಗ್ಗೆ ಎಲ್ಲೂ ಕಾಣ್ ಬರಲಿಲ್ಲ. ಅದಕ್ಕೆ ನಾವು ಹೇಳೋದೇನಂದ್ರೆ ಕರ್ನಾಟಕವಂತೂ ಏನೂ ಇಲ್ಲ, ಬಟ್ ಇಡೀ ದೇಶ ಕೂಡ ಏನು ಡೈರೆಕ್ಷನ್ ಇದರಲ್ಲಿ ಕಾಣಿಸ್ತಾ ಇಲ್ಲ. Disheartening in terms of expectations from the state of Karnataka. State of Karnataka, which is performing so well in terms of its GDP contribution and GST collections. We were expecting special grants from Nirmala Sitharaman, which was totally missing in our budget. And works like AIMS in Karnataka and IIT for Dharwad, which has been our demand since the past 5 to 7 years. That is also missing in the budget. And overall it looks like a very budget which caters to more like a budget which wants to satisfy many people. But sectors like agriculture, there has not been much mention about the agriculture sector, though the finance minister talks about sandalwood and nuts. But then how do you improve the contribution of agriculture sector in the GDP? That is our question. ಒಂದು ಮೆಟ್ರೋ ಬೇಕು, ಅದಕ್ಕೆ ₹1 ನೀವು ಘೋಷಣೆ ಮಾಡಿಲ್ಲ. ಸಬರ್ಬನ್ ಅದಕ್ಕೆ ಟ್ರೈನ್ಗೆ ಅದಕ್ಕೆ ನೀವೇನು ಅದ್ರ ಬಗ್ಗೆ ನೀವು ಮಾತಾಡಿಲ್ಲ. ಅದ್ರ ಜೊತೆಗೆ ನಿಮಗೆ ಧಾರವಾಡ, ಕಿತ್ತೂರು, ಬೆಳಗಾವಿ ಈ ರೈಲ್ವೆ ಯೋಜನೆ ಎಷ್ಟು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದೆ. ಅದಕ್ಕೆ ನೀವೇನಾದರೂ ಪೂರಕವಾಗಿ ಕೊಡಬೇಕು ಅಂತ ಯೋಚನೆ ಮಾಡಿದರೆ ಯಾಕೆ ಕೊಡಲಿಲ್ಲ? ಹಾಸನ, ಸಕಲೇಶ್ವರ ಈ ರೈಲ್ವೆ ಇದು ನೆನೆಗುದಿಗೆ ಬಿದ್ದಿದೆ, ಅದಕ್ಕೆ ಯಾಕೆ ನೀವು ದುಡ್ಡು ಕೊಟ್ಟಿಲ್ಲ? ಹಿಂಗೆ ಹಲವಾರು ಪ್ರಾಜೆಕ್ಟ್ಗಳು ಇವತ್ತೊಂದು ದಿವಸ ರೈಲ್ವೆ ಪ್ರಾಜೆಕ್ಟ್ಗಳು ಕೂಡ ನೀವು ಕೊಟ್ಟಿಲ್ಲ. ಮತ್ತೆ ಮೇಲ್ ಸೇತುವೆ, ಕೆಳ ಸೇತುವೆಗಳು, ಕಾಮಗಾರಿಗಳು ಸುಮಾರು ರೈಲ್ವೇಸ್ದು 51 ಪ್ರಾಜೆಕ್ಟ್ಗಳು ನಡೀತಾ ಇದ್ದಾವೆ. ಅದರಲ್ಲಿ ಒಂದು 15ಕ್ಕಾದರೂ ನೀವು ನಿಮ್ಮ ಕೊಡುಗೆ ನೀವು ಕೊಡಬೇಕಾಗಿತ್ತಲ್ವ, ದುಡ್ಡು ಕೊಡಬೇಕಿತ್ತಲ್ವಾ? ಅದು ಕೂಡ ನೀವು ಮೋದಿ ಅವ್ರ ಜೊತೆಲೆ ಪಕ್ಕನೆ ಕೂತಿರ್ತಾರೆ, ಈ ಕಡೆ ಕೂತಿರ್ತಾರೆ, ಅಮಿತ್ ಶಾ ಈ ಕಡೆ ಕೂತಿರ್ತಾರೆ. ಆದ್ರೆ ₹1 ತರಕ್ಕಾಗ್ಲಿಲ್ಲ ಅಂತ ಅಂದ್ರೆ ಇವ್ರ ಒಳಗೆ ಅಲ್ಲಿ ಒಂದು ದೊಡ್ಡದಾಗ ಮಾತಾಡ್ತಾರೆ, ನಾವು ಕಾರಿಡಾರ್ ಮಾಡ್ಬಿಡ್ತೀವಿ, ನಾವು ಇಲ್ಲಿ ಚಿನ್ನ ತಂದ್ಬಿಡ್ತೀವಿ ಅಂತ. ಯಾವುದೂ ಇಲ್ಲ. ಅದ್ರ ಜೊತೆಗೆ ಇವತ್ತೊಂದು ದಿವಸ ನಾನು ಪೂರ್ಣವಾಗಿ ಕೇಳ್ಕೊಳ್ಳೋದಿಷ್ಟೇ, ಇದು ತುಂಬಾ ಒಂದು ಅನ್ಯಾಯವಾದಂಥ, ಕರ್ನಾಟಕಕ್ಕಂತೂ ತುಂಬ ಅನ್ಯಾಯ ಮಾಡಿದಿರಿ. ಜನತೆಗೆ ನಾನು ಕೇಳ್ಕೊಳ್ಳೋದಿಷ್ಟ, ಇವ್ರಿಗೆ ನೀವು ಯಾವ ರೀತಿಯಲ್ಲೂ ಕೂಡ ಇವ್ರ ಪರ ನಿಲ್ಬೇಡಿ.
ನಮ್ಮ ಕರ್ನಾಟಕಕ್ಕೆ ಸತತವಾಗಿ ಅನ್ಯಾಯ ಆಗ್ತಿದ್ರು ಕೂಡ ನಮ್ಮ ಪಾಲನ್ನ ತರದ್ರಲ್ಲೂ ಕೂಡ ಇವರು ಸೋತಿದ್ದಾರೆ ಅನ್ನೋದನ್ನ ನಾನು ಈ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ.